ಓಕೆ ಡಿಯರ್ ಫೈಟರ್ಸ್, ಓಕೆ ನಮಸ್ತೆ. ನಾವು ಇವತ್ತು ಕೆಂಚಟ್ನಳ್ಳಿ ಗ್ರಾಮದಲ್ಲಿದ್ದೀವಿ, ಆಗರಬೊಮ್ಮನಹಳ್ಳಿ ತಾಲೂಕು, ವಿಜಯನಗರ ಜಿಲ್ಲೆಯಲ್ಲಿದ್ದೀವಿ. ಇವತ್ತು ನಾವು ಮಂಜುನಾಥ್ ಸರ್ನವ್ರ ಓಕೆ ತೋಟಕ್ಕೆ ಬಂದಿದ್ದೇವೆ. AWPL ಓಕೆ ಆಗ್ರೋ ಭೂವಿಟವನ್ನು ಬಳಸಿದರು. ಅರ್ಧ ಎಕರೆಗೆ 2 ಪ್ಯಾಕೆಟನ್ನು ಬಳಸಿದರು. ಇವತ್ತು ಇದನ್ನು ಬಳಸಿದ ಆದಮೇಲೆ ಓಕೆನಾ ಟೋಟಲ್ ಓಕೆ ಒಂದು 4 ರಿಂದ 5 ಸಾರಿ ಅರ್ದಿದ್ದಾರೆ. ಆಲ್ರೆಡಿ ಒಂದು 50,000ಕ್ಕೂ ಅಧಿಕ ಆಲ್ರೆಡಿ ಇವತ್ತು ಓಕೆ ಯಾವುದು ಇದರಿಂದ ಓಕೆ ಅವರು ಲಾಭವನ್ನು ಪಡ್ಕೊಂಡಿದ್ದಾರೆ. ಅದರ ಜೊತೆಗೆ ಈ ಒಂದು ಏನು ಇವತ್ತು ನಾವು ಹೀರೆಕಾಯಿನ ನೋಡ್ತಾ ಇದ್ದೀವಿ, ಸೈಜ್ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ಇಡೀ ಇಲ್ಲಿ ಹಳ್ಳಿಯವರೆಲ್ಲ ಕೂಡ ಇವತ್ತು ಇದನ್ನು ನೋಡಿ ಶಾಕ್ ಆಗಿದ್ದಾರೆ. ಆ ರೀತಿ ರಿಸಲ್ಟ್ ಬಂದಿದೆ. ಇಸ್ ಅ ಪವರ್ ಆಫ್ ಓಕೆ AWPL ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಇದರ ಬಗ್ಗೆ ನಮ್ಮ ರೈತರಾದಂಥ ಓಕೆ ಯಾವುದು ಮಂಜುನಾಥ್ ಸರ್ನವರು ಇದರ ಬಗ್ಗೆ ಒಂದೆರಡು ಅನಿಸಿಕೆಯನ್ನು ಹೇಳ್ತಾರೆ. ಇದನ್ನ ಯಾರು ನಿಮಗೆ ಪರಿಚಯ ಮಾಡಿದ್ರು AWPL ಪ್ರಾಡಕ್ಟನ್ನು? ಇವತ್ತು ನಮ್ಮ ಸಾರ್ ಬಂದ್ರು ಸರ್. ಯಾರು ರಾಜಪ್ಪ ಸರ್ನೋ ನಿಮಗೆ ಪರಿಚಯ ಮಾಡಿದ್ರು ಸರ್. ನಾವು ಬೇರೆ ಬೇರೆ ಕಂಪ್ನಿಯಲ್ಲಿ ಮಾಡ್ತಿದ್ದೀವಿ ಆಲ್ರೆಡಿ. ಮತ್ತು ಅದು ಏನು ಬಿಡಪ್ಪ ಅಂತ ಬಿಟ್ಟಿದ್ದೀವಿ. ಆಮೇಲೆ ನೆಕ್ಸ್ಟ್ ಅವರು ಒಂದು ಸ್ವಲ್ಪ ಲಿಂಕ್ ಇದ್ರು, ಏನಪ್ಪ ಏನು ಮಾಡ್ತಿದ್ದೀರಿ, ರೈತರ ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ದೀನಿ ಸರ್. ಏನು ಆಗ್ತಾ ಇದೀವಿ ಅಂತ ಹೇಳಿದರು. ಈಗ ಜೋಳಿಕಾಯಿ, ಬೆಂಡೆಕಾಯಿ, ಹಿಂಗೆ ಹೀರೆಕಾಯಿ ಆಗ್ತಾ ಇದ್ದೀನಿ. ಒಂದು ಗೊಬ್ಬರ ಇದೆ, ಗೊಬ್ಬರದಲ್ಲಿ ಮಿಕ್ಸ್ ಮಾಡಿ ಒಂದು ಬೂವಿಟ್ ಅಂತ ಬರ್ತೈತಿ, ಅದರಲ್ಲಿ ಮಿಕ್ಸ್ ಮಾಡಿ ನೀವು ಹಾಕಿ ಒಂದು ಸಲ ಚೆಕ್ ಮಾಡಿ ನೋಡ್ತೀರಿ ಅಂತ ಹೇಳಿದ್ರು ಸರ್. ನೋಡೋಣ ತರಿಸಿ ಅಂತ ಹೇಳಿದ್ವಿ. ಓಕೆ, ಈಗ ಬಳಸಿದಾದ್ಮೇಲೆ ಏನು ಅನಿಸ್ತಾ ಇದೆ? ಭಾಳ ಖುಷಿ ಆಯ್ತು ಸರ್. ನನಗೆ ಖುಷಿ ಆಗ್ತಾ ಇದೆ. ರೈತರೆಲ್ಲ ಇಲ್ಲಿ ಅಕ್ಕಪಕ್ಕದ ರೈತರೆಲ್ಲ ಏನು ಹೇಳ್ತಾ ಇದ್ದಾರೆ? ಖುಷಿ ಪಡ್ತಾ ಇದ್ದಾರೆ ಸರ್. ಇದನ್ನ ಬಳಸಿದೆಯಲ್ಲ, ನಂದು ಬೆಳೆ ಇಷ್ಟು ಗ್ರೋತಿಂಗ್ ಬರಲಿಲ್ಲ, ಇಷ್ಟು ಬರಲ ಇಲ್ಲ, ಕಾಯಿ ಗುಡನ ಬರಲಿಲ್ಲ, ಇಷ್ಟು ನೀಟು, ಇಷ್ಟು ನಿಚ್ಚಳ, ಮಾರ್ಕೆಟಿಗೆ ದಂಗಾಗಿ ಹೋಗಿದ್ದಾರೆ ಸರ್. ಇದು ಹೇಳಬಾರ್ದು. ಅದು ಮಾರ್ಕೆಟ್ನಲ್ಲಿ ಇದು ಹೋಯ್ತಂದ್ರೆ ಅಲ್ಲಿ ಫಸ್ಟ್ ಕಸ್ಕೊಂಡು ನನಗೆ ಬೇಕು ನಿನಗೆ ಬೇಕಂತ ಮಾರ್ಕೆಟಿನಲ್ಲಿ ಇಸ್ಕೊಂಡ್ಬಿಡ್ತಾರೆ ಸರ್. ಆ ಥರನ ಪರ್ಫೆಕ್ಟ್ ನಿಚ್ಚಳಾಗಿ ಕಾಯಿ ಇದೆ. ಒಟ್ಟು ರಿಸಲ್ಟ್ ಮಾತ್ರ ಪರ್ಫೆಕ್ಟ್ ಇದೆ ಸರ್ ಇದು. ಓಕೆ, ನೋಡಿದ ರೈತರ ನೋಡಿ ಇವತ್ತು ಯಾವುದು AWPL ಓಕೆ ಆಗ್ರೋ ಭೂವಿಟಾನ ಬಳಸಿದ್ದಕ್ಕೆ ಇವತ್ತು ಮಂಜುನಾಥ್ ಸರ್ನವ್ರಿಗೆ ಇವತ್ತು ಬೆಸ್ಟ್ ಆಫ್ ದಿ ಬೆಸ್ಟ್ ರಿಸಲ್ಟ್ ಸಿಕ್ಕಿದೆ. ಅದೇ ಥರ ನೀವು ಕೂಡ ಓಕೆ ಇವತ್ತು ನೋಡಿ ರಾಸಾಯನಿಕ ಗೊಬ್ಬರವನ್ನು ಓಕೆ ಯಾವುದು ಕಡಿಮೆ ಮಾಡೋಣ, ಸಾವಯವ ಓಕೆ ಪದ್ಧತಿಯನ್ನು ಇವತ್ತು ಆರ್ಗ್ಯಾನಿಕನ್ನು ಬಳಸೋದ್ರ ಮೂಲಕ ಭೂಮಿಗೂ ಒಳ್ಳೆಯದನ್ನು ಮಾಡಿ, ಅದ್ರ ಜೊತೆಗೆ ನಾವು ಕೂಡ ಒಂದು ಒಳ್ಳೆ ಹೆಲ್ದಿ ಆಗಿರೋಣ ಅಂತ ಹೇಳ್ತಾ ಇಷ್ಟು ಹೇಳಿ ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು ಮಂಜು ಸರ್. ಕ್ಲೋಸ್.